ನಮಸ್ಕಾರ. ನನ್ನ ಹೆಸರು ಸಾಯಿನಾಥ್ ಶಾನ್ಭಾಗ್. ನಾನು ಶಾರ್ದೂಲ AI ಕಂಪ್ನಿಯಲ್ಲಿ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿದ್ದೇನೆ. ಇಲ್ಲಿ ನಾನು ಒಂದು ಸಂಸ್ಕೃತದಲ್ಲಿ ಒಂದು ಪ್ರೋಗ್ರಾಮಿಂಗ್ ಕಂಡುಹಿಡಿದಿದ್ದೇನೆ. ಇದು ಫಸ್ಟ್ ಬ್ಯಾಚ್ ರಿಸಲ್ಟ್ಸು. ಇದು ಸ್ಪೆಸಿಫಿಕಲಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಇದು ಸಂಸ್ಕೃತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಒಂದು ಡ್ರಾಯಿಂಗ್ ಅಂತ ಒಂದು ಮಾಡಿದ್ದೇನೆ. ಇದರಲ್ಲಿ 5 ಸೆಕ್ಷನ್ಸ್ ಇದೆ. ಒಂದು ಈ ಸ್ಟೂಡೆಂಟ್ಸು ಇದರಲ್ಲಿ ಪ್ರೋಗ್ರಾಮ್ ಮಾಡಿರೋ ರಿಸಲ್ಟು, ಮತ್ತು ಸಂಸ್ಕೃತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಏನು ಸ್ಪೆಷಾಲಿಟಿ ಇದೆ, ಮತ್ತು ಆ ಸ್ಟೂಡೆಂಟ್ಸ್ ಸಾಫ್ಟ್ವೇರ್ ಕಲಿತಾ ಇರೋ ಸ್ಟೂಡೆಂಟ್ಸು, ಮತ್ತು ಆ ಸ್ಕೂಲ್ ನಡೆಸಿರೋ ಹೆಡ್ ಆಫ್ ದ ಸ್ಕೂಲ್ ಅವರದ್ದು ಒಂದು ಇಂಟರ್ವ್ಯೂ, ಮತ್ತು ವಾಟ್ ಈಸ್ ಇಟ್ ಫಾರ್ ಯು. ಈಗ ಸಂಸ್ಕೃತ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿ ನಾನು ಒಂದು ಒಂದು ಚಿತ್ರ ಬಿಡಿಸಿದ್ದೇನೆ. ಸೊ ಈ ಚಿತ್ರ ಬಿಡಿಸಿದ್ದು ಸಂಸ್ಕೃತ್ ಪ್ರೋಗ್ರಾಮ್, ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಬರೆದು, ಆ ಪ್ರೋಗ್ರಾಮು ಸಂಸ್ಕೃತದಲ್ಲಿ ಇದೆ. ಅದು ಈ ಡಯಾಗ್ರಾಮು. ಇದು ನೋಡಿ, ಇದು ಸಂಸ್ಕೃತ ಪ್ರೋಗ್ರಾಮಿಂಗ್ ಕಲಿಸುವಾಗ ಈ ಮಕ್ಕಳು, ಆ ಸ್ಕೂಲ್ ಮಕ್ಕಳು, ಇಲ್ಲಿ ವನಶ್ರೀ ಸಾಗರದಲ್ಲಿ ಒಂದು ವನಶ್ರೀ ಅಂತ ಒಂದು ಸ್ಕೂಲ್ ಇದೆ. ಅಲ್ಲಿರೋ ಮಕ್ಕಳು ಡಿಫ್ರೆಂಟ್ ಸ್ಕೂಲ್, ವಸತಿ ಸ್ಕೂಲ್ ಅದು. 4th ಸ್ಟ್ಯಾಂಡರ್ಡಿಂದ ಡಿಗ್ರಿ ಸೆಕೆಂಡ್ ಇಯರ್ವರೆಗೆ ಇರೋ ಸ್ಟೂಡೆಂಟ್ಸ್ ಇದ್ದಾರೆ, ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ. 4 ಸ್ಟೂಡೆಂಟ್ಸ್ ಮಾಡಿರೋ ಈ ಚಿತ್ರ ಇದು. ಒಂದು 10 ಕ್ಲಾಸಸ್ ಸಾಧಾರಣ ಅವರು ಅಟೆಂಡ್ ಮಾಡಿದ ನಂತರ ಈ ಡಯಾಗ್ರಾಮ್ ಮಾಡಿರೋದು. ಪಾಯಿಂಟ್ ಏನಂದರೆ, ಇದು ಕಲೀಲಿಕ್ಕೆ ಅವರಿಗೆ ಯಾರಿಗೂ ಸಂಸ್ಕೃತ ಗೊತ್ತಿರಲಿಲ್ಲ, ಪ್ರೋಗ್ರಾಮಿಂಗ್ ಕೂಡ ಗೊತ್ತಿರಲಿಲ್ಲ. ಒಂದು 30 ಮಿನಿಟ್ಸ್ ಕ್ಲಾಸು, ಒಂದು 10 ಕ್ಲಾಸ್ ಅಟೆಂಡ್ ಮಾಡಿದ ನಂತರ ಇದು ಚಿತ್ರ ಬಿಡಿಸ್ಲಿಕ್ಕೆ ಆಯಿತು ಅಂದರೆ ಈ ಪ್ರೋಗ್ರಾಮಿಂಗ್ ಸಿಂಪಲ್ ಇದೆ ಕಲೀಲಿಕ್ಕೆ ಅಂತ. ಮತ್ತು ಈ ಪ್ರೋಗ್ರಾಮಿಂಗ್ ಮಾಡುವಾಗ ಇದು ಒಂದು ಸಾಫ್ಟ್ವೇರು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಹೇಗಿರಬೇಕಂದ್ರೆ, ಅದು ಪ್ರಿಸೈಸ್ ಆಗಿರಬೇಕು, ಕನ್ಸೈಸ್ ಆಗಿರಬೇಕು, ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿರಬೇಕು. ಮತ್ತು ಮಕ್ಕಳು ಎಲ್ಲ ಒಂದೊಂದು ಡಿಸೈನ್ ಮಾಡುವಾಗ ಅದು ಕೊಲ್ಯಾಬೊರೇಟಿವ್ ಎಫರ್ಟ್ ಹಾಕಲಿಕ್ಕಾಗಬೇಕು. ಅಂದರೆ ಎಲ್ಲರೂ ಒಟ್ಟಿಗೆ ಒಂದು ಜಾಯಿನ್ ಮಾಡಿ ಒಂದು ಚಿತ್ರ ಕೂಡ ಬಿಡಿಸ್ಲಿಕ್ಕಾಗಬೇಕು. ಇದು ಎಲ್ಲ ಈ ಪ್ರೋಗ್ರಾಮಿಂಗ್ ಅಲ್ಲಿ ಇದೆ. ಇದರಲ್ಲಿ ಮೌಂಟೇನ್, ಪರ್ವತ ಕಾಣಿಸ್ತಾ ಇರೋದು, ಅದು ಒಂದು 4th ಸ್ಟ್ಯಾಂಡರ್ಡ್ ಕಲಿಯೋ ಒಂದು ಹುಡುಗ ಮಾಡಿರೋದು. ಮತ್ತು ಆ ಮರ 11th ಸ್ಟ್ಯಾಂಡರ್ಡು ಮೇಘಾಲಯದಿಂದ ಒಬ್ಬನು. ಬೋಟು ಒಂದು BSc ಸೆಕೆಂಡ್ ಇಯರ್ ಹುಡುಗಿ ಮಾಡಿರೋದು. ಮತ್ತು ಆ ಸೂರ್ಯ ಕೂಡ ಒಂದು BA ಸೆಕೆಂಡ್ ಇಯರ್ ಕಲಿಯೋ ಒಂದು ಹುಡುಗಿ ಮಾಡಿರೋದು ಚಿತ್ರ. ಈಗ ಅವರ ಇಂಟರ್ವ್ಯೂ ನೋಡೋಣ, ಅವರಿದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. My name is Vicky. I am from Meghalaya. I am studying 11th standard. ಇವರ ಹೆಸರು ವಿಕಿ ಅಂತ, ಮೇಘಾಲಯದಿಂದ ಬಂದಿದ್ದಾರೆ. ಇವರು 11th ಸ್ಟ್ಯಾಂಡರ್ಡ್ ಕಲಿತಾ ಇದ್ದಾರೆ. ಇವರ ಮರ ಚಿತ್ರ ಮಾಡಿರೋದು ಇವರೇ. I have learned programming for 15 days. In these 15 days, I have drawn a tree. I have drawn a tree. Okay. And in these 15 days, we have learned only 30 minutes per day. In a day, only 30 minutes. You came all the classes? Yes, I have attended all the classes almost. Okay. Then ಇವರು ಸಾಧಾರಣ ಇಲ್ಲ 15ನಲ್ಲಿ ಆಲ್ಮೋಸ್ಟ್ ಒಂದು 13-14 ಕ್ಲಾಸ್ ಅಟೆಂಡ್ ಮಾಡಿದ್ರು ಇವರು. About this programming also, it was very interesting subject. I was very happy in this year because I have learned this programming. Please repeat. I was very happy. Okay, you are happy. I see. I'm very happy in this year because I have learned new something about this programming. So did you know Sanskrit or did you know programming previously? Have you done any other kind of programming or did you know Sanskrit? No idea. I didn't have anything. You didn't have any Sanskrit knowledge, or you haven't done any programming? No. ಸೊ ಇವರು ಕಲಿಯುವಾಗ ಕ್ಲಾಸ್ ಅಟೆಂಡ್ ಮಾಡೋದು ಮುಂಚೆ ಇವರಿಗೆ ಪ್ರೋಗ್ರಾಮಿಂಗ್ ಯಾವುದೂ ಥರದ ಪ್ರೋಗ್ರಾಮಿಂಗು ಮಾಡಿರಲಿಲ್ಲ.
ಮತ್ತು ಸಂಸ್ಕೃತ ಕೂಡ ಗೊತ್ತಿರಲಿಲ್ಲ ಇವರಿಗೆ. All right, yeah. Okay. My name is Jutang. I came from Meghalaya, and I came here for to study purpose. About this program. ಇವರ ಹೆಸರು ಜುತಾಂಗ್ ಅಂತ. ಇವರು ಮೇಘಾಲಯದಿಂದ ಬಂದಿದ್ದಾರೆ. ಇವರು ಆ ಬೋಟ್ ಮಾಡಿರೋದು ಇವರೇ, ಕಲೀಲಿಕ್ಕೆ ಬಂದಿರೋದು ಅಂತ. We are learning. Yeah. It's just 10 to 15 days we have learned. Yeah. So in that days we have learned many things. Okay. And it's very interesting because it's we don't need so much pressure to put in this learning thing and all that. ಇವರು ಹೇಳ್ತಾ ಇರೋದು ಒಂದು 10 ದಿವಸ ಕ್ಲಾಸ್ ಅಟೆಂಡ್ ಮಾಡಿದರು. ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಇದು ಸಾಧಾರಣ ಕ್ಲಾಸಲ್ಲಿ ತುಂಬ ಪ್ರೆಷರ್ ಹಾಕಿ ಕಲಿಬೇಕಂತಿಲ್ಲ. ಇದು ಸುಲಭವಾಗಿ ವಿತೌಟ್ ಪ್ರೆಷರ್ ಇಲ್ಲದೆ ಕಲೀಲಿಕ್ಕಾಗುತ್ತೆ ಅಂತ. That's it. But here completely is different because language, so we have to write in Hindi or Sanskrit. It's depend on, we have to learn different name of the star or something like that. ಸೊ ಇದು ಇವರು ಬರೆದಿದ್ದು ಇದು ಹಿಂದಿಯಲ್ಲಿ, ದೇವನಾಗರಿಯಲ್ಲಿ. ನಾವು ಇದು ದೇವನಾಗರಿ ಕೆಲವು ಮಕ್ಕಳಿಗೆ ಕಷ್ಟ ಅನಿಸ್ತು. ಅವರೆಲ್ಲ ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಬರೆದಿದ್ದು. ಸೊ ಕನ್ನಡ ಲಿಪಿಯಲ್ಲಿ ಪ್ರೋಗ್ರಾಮ್ ಬರೆದಿದ್ದು. ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಪ್ರೋಗ್ರಾಮಿಂಗ್ ಬರೆದಿದ್ದು. ಇದು ಸಂಸ್ಕೃತ ಇರಬೇಕಾದ್ರೆ ಅದು ದೇವನಾಗರಿ ಲಿಪಿ ಅಂತೆ ಬೇಕಂತಿಲ್ಲ. ಯಾವುದೋ ಒಂದು ಪ್ರಾದೇಶಿಕ ಲಿಪಿಯಲ್ಲಿ ಕೂಡ ಸಂಸ್ಕೃತ ಬರೀಲಿಕ್ಕಾಗತ್ತೆ. ಅದೇ ಥರ ಸಂಸ್ಕೃತ ಪ್ರೋಗ್ರಾಮಿಂಗ್ ಬರೀಲಿಕ್ಕಾಗತ್ತೆ. And we have to draw all that, which is very interesting. Okay. So how confident are you? You have spent around 15 days. It's been 15 days I have come here, and you spent around maybe 10 classes or something. And how confident, maybe 10 to 15 classes. How confident are you in now drawing something and then writing a code over that and then getting it up on the computer? How confident are you? Now I have confidence because I can draw some of any easy and small topic. I can draw that. ಇವರು ಕಾನ್ಫಿಡೆಂಟ್ ಆಗಿದ್ದಾರೆ. ಹೀಗೆ ಒಂದು ಸಿಂಪಲ್ ಡಯಾಗ್ರಾಮ್, ಈ ಚಿತ್ರ ನೋಡಿದ್ರಲ್ಲ, ಅದರಲ್ಲಿ ಒಂದು ಆ ಸಿಂಪಲ್ ಡಯಾಗ್ರಾಮ್ ಮಾಡಲಿಕ್ಕೆ ಅವರು ಕಾನ್ಫಿಡೆಂಟ್ ಆಗಿದ್ದಾರೆ. ಮತ್ತು ಹೀಗೆ ಅವರ ಜೊತೆ ಇರೋ ಮೇಘಾಲಯದಿಂದ ಇರೋ ಮಕ್ಕಳಿಗೆ ಒಂದು ಮೆಸೇಜ್ ಶೇರ್ ಮಾಡ್ತಾ ಇದ್ದಾರೆ. To say it, I just want them to learn because most of them they do not learn about all these things. So if they get an opportunity to learn this, it will be beautiful. All right, yeah. Okay, fine. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ, ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದೀನಿ ಸೈಕಾಲಜಿ. ನಾನು ಫಸ್ಟ್ ಸಂಸ್ಕೃತ ಕ್ಲಾಸಲ್ಲಿ ಸಂಸ್ಕೃತನ ಹೇಗೆ ಬೇರೆ ದೇಶದಲ್ಲೆಲ್ಲ ಯೂಸ್ ಮಾಡ್ಕೋತಿದ್ದಾರೆ, ಸಂಸ್ಕೃತದ ವ್ಯಾಲ್ಯೂ ತಿಳ್ಕೊಂಡೆ. ಹಾಗೆ ಅದರಲ್ಲೂ ಸಾಫ್ಟ್ವೇರ್ಸ್ನೆಲ್ಲ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡೆ. ಹಾಗೆ ಒಂದು ಯಾವ್ದಾದ್ರು ಸಕ್ಸಸ್ ಆಗೋದನ್ನ ತುಂಬ ಕಷ್ಟಪಟ್ಟು ಸಕ್ಸಸ್ ಆಗೋ ಬದಲು ಈಸಿ ವೇಲಿ ಸಕ್ಸಸ್ ಆಗ್ಬೋದನ್ನ ತಿಳ್ಕೊಂಡೆ. ಸೊ ಏನು ಚಿತ್ರ ನೀವು ಬಿಡಿಸಿದ್ರಿ? ನಾನು ಬಿಡಿಸಿದ್ದು ಸೂರ್ಯನ್. ಓಕೆ. ಅದು ಈಗ ಕಾನ್ಫಿಡೆಂಟ್ ಇದೆಯಾ ಅದು ಪ್ರೋಗ್ರಾಮ್ ಬರೀಲಿಕ್ಕೆ ಹೇಗೆ ಬಿಡಿಸೋದು ಅಂತ? ಹಾಂ ಸರ್, ಪಕ್ಕ ಕಾನ್ಫಿಡೆಂಟ್ ಇದೆಯಾ? ಓಕೆ. ಎಷ್ಟು ದಿವಸ ಕ್ಲಾಸ್ ಅಟೆಂಡ್ ಮಾಡಿದ್ರಿ? ಎಷ್ಟು ದಿವಸ ಕ್ಲಾಸ್ ಇತ್ತು? ಎಷ್ಟು ದಿವಸ ಅಟೆಂಡ್ ಮಾಡಿದಿರಿ? ಒಂದು 15 ದಿವಸ ಆಗಿರ್ಬೋದು. 15 ದಿವಸದಲ್ಲಿ ಒಂದು 10 ದಿನ ಬಂದಿದ್ದೀನಿ. 10 ದಿವಸ ಬಂದಿದ್ದೀರಾ, ಬಟ್ ನಿಮ್ಗೆ ಮಾಡ್ಲಿಕ್ಕೆ ಬರುತ್ತೆ ಈಗ? ಹಾಂ, ಬರುತ್ತೆ. ಓಕೆ, ಫೈನ್. ನೀವು ಇದಕ್ಕೆ ಮುಂಚೆ ಪ್ರೋಗ್ರಾಮಿಂಗ್ ಮಾಡಿದ್ದೀರಾ? ಯಾವ ಥರ ಸರ್? ಯಾವುದಾದ್ರೂ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ? ಹಾಂ, ಫಸ್ಟ್ ಸಿಂಪಲ್ ಆಗಿ ಮಾಡಿದ್ದೀರಾ. ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ? ಇನ್ನೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ? ತುಂಬ ಇದೆ ಸರ್. ಓಕೆ, ತುಂಬ ಇದೆ. ಓಕೆ, ಫೈನ್, ಆಯಿತು. ನಾನು ಇದೇ ಥರ ಒಂದು ದೊಡ್ಡದು ಸಾಫ್ಟ್ವೇರ್ ಕಂಡುಹಿಡಿದು ಅದನ್ನೆಲ್ಲ ನೀವೆಲ್ಲ ಯೂಸ್ ಮಾಡಬೇಕು, ಆ ಥರ ಒಂದು ಯಾವ್ದಾದ್ರು ಸಾಫ್ಟ್ವೇರ್ ಕಂಡುಹಿಡಿತೀನಿ. ಓ, ವೆರಿ ಗುಡ್, ವಂಡರ್ಫುಲ್. ಓಕೆ, ಬಾಯ್. ಈಗ ಸ್ಕೂಲ್ ನಡೆಸ್ತಾ ಇರೋರು ಮಂಜಪ್ಪ ಅವರು, ವನಶ್ರೀ ಅವರು. ವನಶ್ರೀ ಒಂದು ಹೇಳಿ ಸರ್. ವನಶ್ರೀ ಒಂದು ವಿಭಿನ್ನವಾದಂಥ ಒಂದು ಸಂಸ್ಥೆ. ಇದರಲ್ಲಿ ಒಂದು 14 ರಾಜ್ಯದ ಮಕ್ಕಳಿದ್ದಾರೆ, ಕರ್ನಾಟಕದ ವಿವಿಧ ಜಿಲ್ಲೆ ಮಕ್ಕಳಿದ್ದಾರೆ. ಇದೊಂದು ವಿನೂತನವಾದಂಥ ಒಂದು ಪ್ರಯೋಗ. ಇಲ್ಲಿ
ಕೇವಲ ಪಾಠ ಹೇಳಿಕೊಡೋದು, ಉಪಾಧ್ಯಾಯರು ಪಾಠ ಬೋಧನೆ ಮಾಡುವಂತಹದ್ದಲ್ಲ. ಅದರ ಬದಲು ಮಕ್ಕಳೇ ತಮ್ಮ ಭವಿಷ್ಯವನ್ನು ಕಂಡುಕೊಳ್ಳುವಂಥ ಒಂದು ವಿನೂತನವಾದ ಪ್ರಯೋಗ. ಇಲ್ಲಿ ಮಕ್ಕಳು ಪ್ರಶ್ನೆ ಕೇಳುವ ಹಾಗಾಗಬೇಕು, ಅದಕ್ಕೆ ಉತ್ತರವನ್ನು ನಾವು ಕೊಡೋ ಹಾಗಾಗಬೇಕು. ನನಗೆ ಗೊತ್ತಿರೋದನ್ನು ನಾನು ಹೇಳಿ ಅದನ್ನು ಕಲಿಸೋದಕ್ಕೆ ವಿಶೇಷತೆ ಅಲ್ಲ. ಮಕ್ಕಳು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿದಾಗ ಅದು ಶಿಕ್ಷಣ ನಿಜವಾದ ಅರ್ಥ. ಅದನ್ನೇ ಶಿಕ್ಷಣ ಅಂತ ಕರಿತೇವೆ. ಇದನ್ನ ಕಲ್ಪನೆ ಇಟ್ಕೊಂಡು ವನಶ್ರೀ ಬೆಳೀತಾ ಇದೆ. ಜೊತೆಗೆ ವನಶ್ರೀ ಹೇಳುವ ಹೆಸರಿನಲ್ಲೇನೆ ಒಂದು ವಿಶೇಷತೆ ಇದೆ. ಜೊತೆಗೆ ನಾವು ಮಕ್ಕಳನ್ನ ಒಂದು ಧೈರ್ಯಶಾಲಿಗಳಾಗಿ ನಿರ್ಮಾಣ ಮಾಡೋದು, ಅಥವಾ ಬದುಕಿನಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ಬದುಕು ಹಾಗಾಗೋದು, ಯೋಗ್ಯ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ನಾವೊಂದು ಬಾಂಡ್ ಕೊಡ್ತೇವೆ, 5 ವರ್ಷಗಳ ಕಾಲ ವನಶ್ರೀಯಲ್ಲಿ ಯಾರು ಓದ್ತಾರೆ ಅವ್ರ ಜೀವನದಲ್ಲಿ ಎಂದೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಇದು ನಮ್ಮ ಸಂಪೂರ್ಣವಾದ ಭರವಸೆ ಮತ್ತು ಇದು ಯಶಸ್ವಿಯಾಗಿದೆ ಕೂಡ. 40 ವರ್ಷಗಳಲ್ಲಿ ಯಾವ ಟೀಕೆ, ಟಿಪ್ಪಣಿ, ಆಪಾದನೆ ಬೇಕಾದ್ದು ಬರಲಿ, ಅದನ್ನು ಎದುರಿಸಿ ಮಕ್ಕಳು ಬದುಕ್ತಾರೆ. ಯಾವುದೇ ಕಂಪನಿಯ ಇಂಟರ್ವ್ಯೂ ಬಂದಾಗ 100ಕ್ಕೆ 100 ಅಂಕ ತಗೊಂಡವ್ರಿಗಿಂತ ಇವರು 35-45 ಅಂಕ ತಗೊಂಡಿರಲಿ, ಇವರು ಆಯ್ಕೆ ಆಗ್ತಾರೆ. ಇದನ್ನು ಅವರು ಇಲ್ಲಿ ಕಲ್ತಿದ್ದಾರೆ. ನೀರಿಲ್ಲದ ಜಾಗ ತಗೊಂಡೋಗಿ ಇವ್ರನ್ನ ಬಿಡಿ, ನೀರು ಹುಟ್ಟು ಹಾಕಿ ಅಲ್ಲಿಯ ಬದುಕೋದನ್ನು ಕಲಿತಾರೆ. ಇದು ಇಲ್ಲಿ ಕಲಿಸಿರೋದು. ಜೊತೆಗೆ ಸಂಸ್ಕೃತ ನಮ್ಮ ಜೀವನಾಡಿ. ಇಲ್ಲಿರೋ ಮಕ್ಕಳಲ್ಲಿ ಸಂಸ್ಕೃತಿ ಬೆಳಿಬೇಕು ಹೇಳೋದೇ ನಾವು ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಯೋಗ್ಯ ಸಂಸ್ಕಾರವಂತರಾಗಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ನಾವು ಕನ್ನಡಿಯಾಗಿ ನಿಲ್ಲುವ ಕೆಲಸವನ್ನು ಮಾಡಿದ್ದೇವೆ. ಅವರ ತಪ್ಪು ಒಪ್ಪುಗಳನ್ನ ಅವರಿಗೆ ಎಲ್ಲಿದೆ ತೋರಿಸ್ಕೊಟ್ಟು ಅವರಿಗೊಂದು ಫೆಸಿಲಿಟೇಟರ್ ಆಗಿ ನಾವು ನಿಂತು ಅವ್ರನ್ನ ಬೆಳೆಸುವಂಥ ಪ್ರಯತ್ನ ನಮಗಿದೆ. ಇದು ಗುರುಕುಲದ ಕಲ್ಪನೆ. ಆ ಗುರುಕುಲದ ಕಲ್ಪನೆಯಲ್ಲಿ ಇದನ್ನು ಬೆಳೆಸಿದ್ದೇವೆ. ನಾವು ಈಗ ವಾಪಸ್ಸು ಇಲ್ಲಿ ಹೋಗಿದ್ರೆ ಮಂಜಪ್ಪ ಅವರು ವನಶ್ರೀ ನಡೆಸ್ತಾ ಇರೋರು. ಈಗ ನಿಮಗೆ ಇದು ಸಂಸ್ಕೃತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಕಲಿಬೇಕು, ಇಲ್ಲಾದರೆ ಕಲಿಸಬೇಕಾದ್ರೆ ಏನು ಅಗತ್ಯವಿದೆ ಅಂದರೆ, ಒಂದು ಸಾಧಾರಣ ಒಂದು ಫೋನ್, ಆ್ಯಂಡ್ರಾಯ್ಡ್ ಫೋನ್ ಸಾಕು, ಮೊಬೈಲ್ ಫೋನು, ಸ್ಮಾರ್ಟ್ ಫೋನ್ ಸಾಕು. ಅದರಲ್ಲಿ ಅದು ಸ್ಮಾರ್ಟ್ ಫೋನ್ ಸ್ಟೂಡೆಂಟ್ಸ್ ಹತ್ರ ಇರಬೇಕು ಅಂತ ಕೂಡ ಇಲ್ಲ, ಆ ಟೀಚರ್ ಹತ್ರ ಇದ್ದರೆ ಕೂಡ ಸಾಕು. ಈಗ ಲೆಫ್ಟಲ್ಲಿ ಕಾಣಿಸ್ತಾ ಇರೋದು ಅದು ಕನ್ನಡದಲ್ಲಿದೆ ಅಕ್ಷರಗಳು, ರೈಟ್ ಸೈಡಲ್ಲಿ ಇರೋದು ಅದು ಹಿಂದಿಯಲ್ಲಿದೆ. ಅದು ಯಾವ ಭಾಷೆಯಲ್ಲಿ ಕೂಡ ಸಂಸ್ಕೃತ, ಯಾವ ಭಾಷೆ ಲಿಪಿಯಲ್ಲಿ ಕೂಡ ಸಂಸ್ಕೃತ ಇದು ಬರೆದ್ರೆ ಪ್ರೋಗ್ರಾಮಿಂಗ್ ಮಾಡಲಿಕ್ಕಾಗತ್ತೆ. ಇದು ಆಲ್ಮೋಸ್ಟ್ ಒಂದು ಕಂಪ್ಯೂಟ್ರೆ, ಒಂದು ಸೆಲ್ ಫೋನಲ್ಲಿ ರನ್ ಆಗ್ತಾ ಇರೋ ಒಂದು ಕಂಪ್ಯೂಟರ್ ಅಂತ ಅನ್ಸ್ಕೋಬೋದು. ಮತ್ತು ಯಾವುದಾದ್ರೂ ಒಂದು ಭಾಷೆಯಲ್ಲಿ, ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಟೈಪ್ ಮಾಡಲಿಕ್ಕೆ ಕೂಡ ಒಂದು ವಿಲ್ಲಿಂಗ್ನೆಸ್ ಇರಬೇಕು. ನಾವು ಒಂದು ಸಾಧಾರಣ ಕಂಪ್ಯೂಟ್ರಲ್ಲಿ ಇರೋ ಕಂಪ್ಯೂಟರ್ ಕೀಬೋರ್ಡ್ ಕೂಡ ಇದು ಫೋನಿಗೆ ಕನೆಕ್ಟ್ ಮಾಡಿ ನಾವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಅದು ಇನ್ಸ್ಕ್ರಿಪ್ಟ್ ಕೀಬೋರ್ಡ್ ಅಂತ ಹೇಳ್ತೇವೆ, ಅದು ಕೂಡ ಇದರಲ್ಲಿ ಇದೆ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ www.shardula-ai.com ಅಲ್ಲಿ ಹೋಗಿ, ಅಲ್ಲಿ ಒಂದು ಕಾಂಟ್ಯಾಕ್ಟ್ ಅಂತ ರೈಟ್ ಸೈಡಲ್ಲಿ ಇದೆ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಇಮೇಲ್ ID, ಇಲ್ಲಾದರೆ ನಿಮ್ಮ ಫೋನ್ ನಂಬರು ಮತ್ತು ಮೆಸೇಜು, ಇದು ಇಷ್ಟು ನೀವು ಕಳಿಸಿದರೆ ನನಗೆ ಮೆಸೇಜ್ ಬರುತ್ತೆ. ನನಗೆ ಒಂದು ವೀಕ್ ಕೊಡಿ, ನಾನು ವಾಪಸ್ 2-3 ದಿವಸ ಕೊಡಿ, ನಾನು ಅದು ವಾಪಸ್ ರೆಸ್ಪಾಂಡ್ ಮಾಡ್ತೇನೆ. ಇದು ಸಂಸ್ಕೃತ ಪ್ರೋಗ್ರಾಮಿಂಗ್ ಬಗ್ಗೆ ಬೇರೆ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿ ಇದೆ, ಫಾರ್ ಅವರ್ ಕಿಡ್ಸ್ ಅಂತ. ಧನ್ಯವಾದ.